ಇವತ್ತಿನ ವಿಡಿಯೋಲಿ ಗೃಹಲಕ್ಷ್ಮಿಯರಿಗೆ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯವರು ಕಡ್ಡಾಯವಾಗಿ ನೋಡಲೇಬೇಕಾದಂತ ಮಾಹಿತಿ. ಹೌದು ಸ್ನೇಹಿತರೆ, ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟ್ ಇದು. ನೂತನ ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಪ್ರತಿದಿನ ಪ್ರತಿ ಕ್ಷಣ ಈಗ ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರಪ್ಪ, ಹಣವನ್ನ ಕರೆಕ್ಟ್ ಆಗಿ ಹಾಕ್ತಾರೆ. ಏನಿದೆ ಹೊಸ ಅಪ್ಡೇಟ್ ಅಂತ ಪ್ರತಿಯೊಬ್ಬರು ಕುತೂಹಲಕಾರಿಯಿಂದ ಕಾಯ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ಗೊತ್ತಿರಬಹುದು, ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿದ್ದರಾಮಯ್ಯನವರು ಇದ್ದಂತ ಕಾಲದಲ್ಲಿ ಸರಿಯಾದ ರೀತಿಯಲ್ಲಿ ಹಣ ಬಂದಿಲ್ಲ. ಬಹಳಷ್ಟು ಹಣ ಪೆಂಡಿಂಗ್ ಉಳಿದಿದೆ. ಈಗಾದರೂ ಸರಿಯಾದ ರೀತಿಯಲ್ಲಿ ಬರುತ್ತಾ ಅಂತ ಬಹಳಷ್ಟು ಮಂದಿ ಕಾಯ್ತಾ ಇದ್ದಾರೆ. ಮತ್ತೆ ಇವತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬರಬಹುದು, ಯಾವ ಕಂತುಗಳ ಹಣ ಬಿಡುಗಡೆ ಆಗುತ್ತೆ, ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಬಹುದು ಅಂತ ಬಹಳಷ್ಟು ಮಂದಿ ಕಾಯ್ತಾ ಇರ್ತಾರೆ. ಸೊ ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಬೇಕು. ಯಾಕಂದ್ರೆ ಪ್ರತಿದಿನ ಈಗ ಗುರುಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ಬೇರೆ ಬೇರೆ ರೀತಿಯ ಚೇಂಜಸ್ ಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಕರೆಕ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಜನರ ಖಾತೆಗಳಿಗೆ ಸೇರ್ಬೇಕಂತ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಹೌದು ಸ್ನೇಹಿತರೆ, ಹಾಗಾದ್ರೆ ಬನ್ನಿ, ಏನು ಹೊಸ ಅಪ್ಡೇಟ್, ಇಮಿಡಿಯೇಟ್ ಆಗಿ ಯಾವ ಕೆಲಸಗಳನ್ನು ಮಾಡಿಕೊಂಡ್ರೆ ನಿಮಗೆ ಹಣ ಬರೋದು ಕಂಟಿನ್ಯೂ ಆಗುತ್ತೆ, ಇಲ್ಲಾಂದ್ರೆ ನಿಮ್ಮ ಖಾತೆಗಳಿಗೆ ಹಣ ಬರೋದು ಡೌಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಈಗ ಏನು ಪೆಂಡಿಂಗ್ ಉಳಿದಿದೆ, ಆ ಒಂದು ಹಣ ಬರುತ್ತಾ? ಮತ್ತು ಇದ್ರ ಜೊತೆಗೆ ಕೆಲವೊಂದು ರೂಮರ್ಸ್ ಕೂಡ ಎದಳ್ತಾ ಇದ್ದಾವೆ. ಅಂದರೆ ಏನಂದರೆ, ಮುಂದೆ 2,000 ಬದಲು 5,000 ಕೊಡ್ತಾರೆ ಅಂತ ಕೆಲವೊಂದು ಕಡೆ ನ್ಯೂಸ್ ಬರ್ತಾ ಇದೆ. ಅದ್ರ ಬಗ್ಗೆನೂ ಒಂದು ಹೊಸ ಅಪ್ಡೇಟನ್ನು, ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ನು ಯಾರು 2 ಕಂತು 3 ಕಂತು ಬಂದಿಲ್ಲ, 4 ಕಂತು ಬಂದಿಲ್ಲ ಅಂತ ಕೇಳ್ತಾ ಇದ್ರಿ, ಮತ್ತೆ ಕೆಲವರಿಗೆ ಹಣ ಬರೋದು ನಿಂತು ಹೋಗಿದೆ ಸರ್, ಮತ್ತೆ ನಮಗೆ ಹಣ ಬರ್ತಾ ಇಲ್ಲ ಅಂತ ಕೇಳೋರು ಏನಿದ್ರಿ, ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಇಷ್ಟು ದಿನಗಳ ಕಾಲ ಎಲ್ಲಿ ಹಣ ಸ್ಟ್ರಕ್ ಆಗಿತ್ತು, ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಕರೆಕ್ಟಾಗಿ ಹಣ ಬರುತ್ತೆ. ಹಾಗಾದರೆ ಈ ಒಂದು ಹೊಸ ಅಪ್ಡೇಟನ್ನು ನೋಡಿ. ಡಿ.ಕೆ. ಶಿವಕುಮಾರ್ ಅವರೇ ಖುದ್ದಾಗಿ ಅನೌನ್ಸ್ ಮಾಡಿರುವಂಥದ್ದು, ಮತ್ತು ನೇರವಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಬನ್ನಿ, ಈ ಒಂದು ಹೊಸ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ ನೋಡಿ. ಸ್ನೇಹಿತರೆ, ಹೊಸ ಮುಖ್ಯಮಂತ್ರಿಗಳು ಏನಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾಸ್ಟರ್ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಮುಂದೆ ಯಾವುದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಏನು ಹಣ ಬರೋದು ನಿಲ್ಬಾರ್ದು, ಪ್ರತಿಯೊಬ್ಬರಿಗೂ ಹಣ ಸೇರಬೇಕು ಅಂತ ಹೇಳಿ ಸರ್ಕಾರ ಮಾಡಿರುವಂಥ ಮಾಸ್ಟರ್ ಪ್ಲಾನ್ ಏನಪ್ಪ ಅಂತಂದರೆ, ಇನ್ನು ಮುಂದೆ ಬಡವರಿಗೆ ಕರೆಕ್ಟ್ ಆದಂಥ ಗೃಹಲಕ್ಷ್ಮಿಯರಿಗೆ ಹಣ ಸೇರಬೇಕು ಅನ್ನೋದು. ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಆದರೂ ಕೂಡ ಒಂದ್ಸಲ ಮಾಹಿತಿಯನ್ನು ತಿಳಿಸ್ಕೊಟ್ಬಿಡ್ತೀನಿ. ಪ್ರತಿಯೊಬ್ಬರು ಬಯೋಮೆಟ್ರಿಕನ್ನು ಮಾಡಿಸಲೇಬೇಕು. ಇದು ನಿಮ್ಮ ಹತ್ತಿರದ ಕರ್ನಾಟಕ 1, ಗ್ರಾಮ 1, ಬೆಂಗಳೂರು 1 ಕೇಂದ್ರಗಳಲ್ಲಿ ಇದನ್ನು ಬಯೋಮೆಟ್ರಿಕನ್ನು ಮಾಡಬೇಕಾಗುತ್ತೆ. ನೀವು ಎಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರ್ತೀರಾ, ಅಲ್ಲಿ ಒಂದ್ಸಲ ಹೋಗಿ ಏನು ನಿಮ್ಮ ಹೆಬ್ಬಟ್ಟಿನ ಒಂದು ಸಲ ಗುರುತನ್ನು ಕೊಟ್ಟು ಅದನ್ನು ಅಪ್ಡೇಟ್ ಮಾಡಿಕೊಂಡು ಬರಬೇಕು. ಈ ರೀತಿ ಮಾಡಿದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಸ್ಟ್ರಕ್ ಆಗಿದ್ರೂ ಕೂಡ ಆ ಒಂದು ಹಣ ಕಂಟಿನ್ಯೂಸ್ ಆಗಿ ಬರುತ್ತೆ. ಮತ್ತು ಪೆಂಡಿಂಗ್ ಹಣ ಬಾಕಿ ಇದ್ರೂ ಕೂಡ ಅದು ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಯಾಕಂದರೆ ಇದನ್ನು ಬೇಕ್ಬಿಟ್ಟಿಯಾಗಿ ಬೇರೆಯವರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ. ಶ್ರೀಮಂತರು ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ. ಅದನ್ನು ಕಡಿವಾಣ ಹಾಕೋದಕ್ಕೆ ಈ ರೀತಿಯಾದಂಥ ಒಂದು ಕೆಲಸವನ್ನು, ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಸರ್ಕಾರ. ಇದರ ಜೊತೆಗೇನೆ ಪ್ರತಿಯೊಬ್ಬರು ಜೀವಿತ ಪ್ರಮಾಣ ಪತ್ರವನ್ನು ಪ್ರತಿ ವರ್ಷ ಸಲ್ಲಿಸಲೇಬೇಕು. ಯಾಕಂದರೆ ಯಾರ್ಯಾರು ಮರಣ ಹೊಂದಿದ್ದಾರೆ, ಯಾರ್ಯಾರು ಇನ್ನೂ ಬದುಕಿದ್ದಾರೆ ಅನ್ನೋದು ತಿಳ್ಕೊಳ್ಳೋದಕ್ಕೆ ಈ ಒಂದು ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಬೇಕು ಅಂತ ಸರ್ಕಾರ ಹೇಳಿ. ಈ 2 ಕೆಲಸಗಳನ್ನ ನೀವು ಕರೆಕ್ಟಾಗಿ ಮಾಡಿಬಿಟ್ರೆ ನಿಮಗೆ ಯಾವುದೇ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು ನಿಲ್ಲೋದಿಲ್ಲ, ತೊಂದರೆ ಬರೋದಿಲ್ಲ. ಸೊ 100% ಆಗಿ ಬಂದೇ ಬರುತ್ತೆ. ಈಗ ಏನು ಡಿ.ಕೆ. ಶಿವಕುಮಾರ್ ಅವರು ಏನಿದ್ದಾರೆ, ಇಲ್ಲಿವರೆಗೆ ಏನು ಪೆಂಡಿಂಗ್ ಹಣ ಇದೆ ಅದನ್ನ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಬೇಕು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಈಗ ಕೆಲವರಿಗೆ 2 ಕಂತು, ಕೆಲವರಿಗೆ 3 ಕಂತುಗಳ ಹಣ ಪೆಂಡಿಂಗ್ ಇದೆ ಅಂತೆ. ಅದನ್ನ ಇಮಿಡಿಯೇಟ್ಲಿ ರಿಲೀಸ್ ಮಾಡಿ. ಯಾಕಂದ್ರೆ ಆಡಳಿತ ಸರ್ಕಾರ ಫಂಡ್ನ ಟ್ರಾನ್ಸ್ಫರ್ ಮಾಡಿದೆ. ಎಲ್ಲಿ ಹಣ ಸ್ಟ್ರಕ್ ಆಗಿದೆ, ಯಾಕೆ ಸ್ಟ್ರಕ್ ಆಗಿದೆ ಅದನ್ನ ತಿಳ್ಕೊಂಡು ಇಮಿಡಿಯೇಟ್ಲಿ ಹಣವನ್ನು ಟ್ರಾನ್ಸ್ಫರ್ ಮಾಡಿ ಜನರ ಖಾತೆಗಳಿಗೆ ಜಮಾ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಇವತ್ತ ಕೆಲವೊಂದು ಜಿಲ್ಲೆಗಳಿಗೆ ಈ ಒಂದು ಹಣ ಬಿಡುಗಡೆ ಆಗ್ತಾ ಇದೆ ಅಂತೆ. ಇದರಲ್ಲಿ 29, 30, 31ನೇ ಕಂತಿನ ಸೇರಿದಂತ ಮಾಹಿತಿ ಬರ್ತಾ ಇದೆ. ಹಾಸನ ಜಿಲ್ಲೆ, ಕಲಬುರಗಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಗದಗ ಜಿಲ್ಲೆ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಾವಣಗೆರೆ, ಉಡುಪಿ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ಚಿಕ್ಕಮಗಳೂರು, ಬಾಗಲಕೋಟೆ, ಹಾವೇರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಕೋಲಾರ, ಬೆಳಗಾವಿ, ಕೊಪ್ಪಳ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗುತ್ತಂತ ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ ನಾನು ಹೇಳಿರುವಂತಹ ಕೆಲಸಗಳನ್ನ ಇಮಿಡಿಯೇಟ್ ಆಗಿ ಮಾಡ್ಕೊಳ್ಳಿ. ಯಾಕಂದ್ರೆ ಇದ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಬಹಳಷ್ಟು ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು 5 ಗ್ಯಾರಂಟಿಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸಬೇಕು. ಹಿಂದೆ ಮಾಡಿರುವಂತಹ ತಪ್ಪನ್ನ ಮಾಡಬಾರ್ದು. ಮತ್ತೆ ಈಗ ಜನರ ಖಾತೆಗಳಿಗೆ ಸರಿಯಾಗಿ ಹಣ ಹೋಗಬೇಕು ಅಂತ ಹೇಳಿ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಅಕೌಂಟ್ಗಳನ್ನು ಚೆಕ್ ಮಾಡ್ತಾ ಇರಿ.